ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ನಾವು ಪ್ರತಿದಿನ ನಿಮಗಾಗಿ ಒಂದು ಮೋಟಿವೇಶನಲ್ ಆಡಿಯೋ ಬುಕ್ ಅನ್ನು ತರುತ್ತೇವೆ. ಇಂದು ಒಬ್ಬ ನಿಜವಾದ ಹೀರೋ ಬಗ್ಗೆ ಇರುವಂತಹ ಮೋಟಿವೇಶನಲ್ ಆಡಿಯೋ ಬುಕ್. ನಿಜವಾದ ಹೀರೋ ಅಂದರೆ ಯುದ್ಧದಲ್ಲಿ ಮಾತ್ರ ಹೋರಾಡುವವನು ಅಲ್ಲ, ಜೀವನವೇ ಯುದ್ಧವಾದಾಗಲೂ ಸೋಲದೆ ನಿಲ್ಲುವವನು. ಅಂತಹ ಒಬ್ಬ ನಿಜವಾದ ಹೀರೋ ಮೇಜರ್ ಡಿ.ಪಿ. ಸಿಂಗ್. ಭಾರತೀಯ ಸೇನೆಯಲ್ಲಿ ಸೇವೆ ಮಾಡುತ್ತಿದ್ದ ಅವರು 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಒಂದು ಭೀಕರ ರೋಡ್ ಆಕ್ಸಿಡೆಂಟ್ಗೆ ಒಳಗಾದರು. ಆ ಅಪಘಾತದಲ್ಲಿ ಅವರ ಬೆನ್ನು ಹಡ್ಡು ಸಂಪೂರ್ಣ ಹಾನಿಯಾಗಿತ್ತು. ಡಾಕ್ಟರ್ಗಳು ಹೇಳಿದರು, ನೀವು ಇನ್ನು ಜೀವನ ಪೂರ್ತಿ ನಡೆಯಲು ಸಾಧ್ಯವಿಲ್ಲ. ಒಬ್ಬ ಆರ್ಮಿ ಆಫೀಸರ್ಗೆ ಇದಕ್ಕಿಂತ ದೊಡ್ಡ ಆಘಾತ ಇನ್ನೇನಿರಬಹುದು. ಆದರೆ ಮೇಜರ್ ಡಿ.ಪಿ. ಸಿಂಗ್ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಇತ್ತು, ಮೈ ಬಾಡಿ ಮೇ ಬಿ ಬ್ರೋಕನ್ ಬಟ್ ಮೈ ಸ್ಪಿರಿಟ್ ಈಸ್ ನಾಟ್. ಅವರು ವೀಲ್ ಚೇರಿಗೆ ಸೀಮಿತರಾದರು, ಆದರೆ ಜೀವನಕ್ಕೆ ಸೀಮೆ ಹಾಕಲಿಲ್ಲ. ರಿಹ್ಯಾಬಿಲಿಟೇಷನ್ ಸಮಯದಲ್ಲಿ ಅವರು ಫಿಟ್ನೆಸ್ ಆರಂಭಿಸಿದರು. ಜಿಮ್, ಸ್ವಿಮ್ಮಿಂಗ್, ಎಂಡ್ಯೂರೆನ್ಸ್ ಟ್ರೈನಿಂಗ್ ಎಲ್ಲವನ್ನು ವೀಲ್ ಚೇರ್ನಲ್ಲೇ ನಡೆಸಿದರು. ಜನರು ನಕ್ಕರು, ಕೆಲವರು ಡೌಟ್ ಮಾಡಿದರು, ಆದರೆ ಅವರು ನಿಲ್ಲಲಿಲ್ಲ ಮತ್ತು ಒಂದು ದಿನ ಅಸಾಧ್ಯವೆನ್ನಿಸಿದನ್ನು ಸಾಧ್ಯ ಮಾಡಿದರು. ಮೇಜರ್ ಡಿ.ಪಿ. ಸಿಂಗ್ became the world's first differently abled person to complete the Ironman triathlon. ಐರನ್ ಮ್ಯಾನ್ ಅಂದರೆ 3.8 ಕಿಲೋಮೀಟರ್ ಸ್ವಿಮ್ಮಿಂಗ್, 180 ಕಿಲೋಮೀಟರ್ ಸೈಕ್ಲಿಂಗ್, 42 ಕಿಲೋಮೀಟರ್ ಮ್ಯಾರಥಾನ್. ಇವೆಲ್ಲವನ್ನು ವೀಲ್ ಚೇರ್ ಮತ್ತು ಹ್ಯಾಂಡಲ್ ಸೈಕಲ್ ಬಳಸಿ. ಇಂದು ಅವರು ಮೋಟಿವೇಶನಲ್ ಸ್ಪೀಕರ್ ಆಗಿ ಲಕ್ಷಾಂತರ ಜನಗಳಿಗೆ ಹೇಳುವ ಒಂದೇ ಒಂದು ಸಂದೇಶ, ಡಿಸಬಿಲಿಟಿ ಈಸ್ ನಾಟ್ ಇನ್ ದ ಬಾಡಿ, ಇಟ್ ಈಸ್ ಇನ್ ದ ಮೈಂಡ್. ಅವರು ಹೇಳುತ್ತಾರೆ, ನೀನು ನಿನ್ನ ನೋವನ್ನೇ ಶಕ್ತಿಯನ್ನಾಗಿಸಬಹುದು, ನಿನ್ನ ದುರ್ಬಲತೆಯನ್ನೇ ನಿನ್ನ ಗುರುತಾಗಿಸಬಹುದು. ಮೇಜರ್ ಡಿ.ಪಿ. ಸಿಂಗ್ ನಮಗೆ ಕಲಿಸುವ ಪಾಠ, ಅಪಘಾತ ಅಂತ್ಯವಲ್ಲ, ಅಂಗವೈಕಲ್ಯ ಸೋಲು ಅಲ್ಲ, ಪರಿಸ್ಥಿತಿ ನಿನ್ನನ್ನು ತಡೆಯಲಾರದು. ನೀನು ಒಪ್ಪಿದರೆ ಮಾತ್ರ. ಮನಸ್ಸು ಬಲವಾದರೆ ದೇಹವು ಅನುಸರಿಸುತ್ತದೆ. If a man on wheelchair can become an Iron Man, then nothing in your life is impossible. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.